ಎಲ್ಲರೂ ಸಾಧನೆ ಮಾಡೋದು ಯಾವುದಕ್ಕೋಸ್ಕರ? ಇವತ್ತು ನಾವು ಉಪವಾಸ ವ್ರತ ಮಾಡ್ತೇವೆ, ಏಕಾದಶಾದಿ ವ್ರತಗಳನ್ನು ಮಾಡ್ತೇವೆ, ಅದರ ಜೊತೆಗೆ ಅಧ್ಯಯನ ಮಾಡ್ತೇವೆ, ಜಪ ಮಾಡ್ತೇವೆ, ತಪಸ್ಸು ಮಾಡ್ತೇವೆ, ಪಾರಾಯಣಾದಿಗಳನ್ನು ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರದಕ್ಷಿಣೆ, ನಮಸ್ಕಾರ, ದಾನ, ಯಜ್ಞ, ಶ್ರವಣ, ಇದೆಲ್ಲ ಯಾಕೆ ಮಾಡೋದು? ಮನೋನಿಗ್ರಹಕ್ಕೋಸ್ಕರ, ಮನಸ್ಸನ್ನು ಜಯಿಸಲಿಕ್ಕೋಸ್ಕರ ಇಷ್ಟೆಲ್ಲ ಸಾಧನೆಗಳನ್ನು ಶಾಸ್ತ್ರ ನಮಗೆ ಹೇಳಿದೆ. ನೋಡಿ ಎಷ್ಟು ಕಷ್ಟ ಇದೆ ಮನಸ್ಸನ್ನು ಗೆಲ್ಲೋದು. ಇಂದ್ರಿಯಗಳನ್ನು ಬೇಕಾದರೆ ಗೆಲ್ಲಬಹುದು, ಬೇರೆ ಬೇರೆ ಇಂದ್ರಿಯಗಳು, 10 ಇಂದ್ರಿಯಗಳು ನಮ್ಮ ಶರೀರದಲ್ಲಿದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಕಣ್ಣನ್ನು ಗೆಲ್ಲಬಹುದು, ಯಾವುದನ್ನು ನೋಡಬಾರದು ಅದನ್ನು ನೋಡದೆ ಕಣ್ಣನ್ನು ನಾವು ಗೆಲ್ಲಬಹುದು, ಯಾವುದನ್ನು ಕೇಳಬಾರದು ಅದನ್ನು ಕೇಳದೆ ಕಿವಿಯನ್ನು ಗೆಲ್ಲಬಹುದು. ಆದರೆ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ ಇದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಒಂದು ಕಡೆ ಮನಸ್ಸಿನ ಬಗ್ಗೆ ಹೇಳುವಾಗ, ಗೆಲ್ಲೋದು ಎಷ್ಟು ಕಷ್ಟ ಇದೆ ಅಂತ ಹೇಳುವಾಗ, ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾಃ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ನಂ ಸುಘೃತಂ ಪಯೋಧಧಿಯುತಂ ಭುಂಜಂತಿ ಯೇ ಮಾನವಾಃ ತೇಷಾಮಿಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಃ ಪ್ಲವೇತ್ ಸಾಗರೇ ಅನ್ನುವ ಮಾತನ್ನು ನಾವು ಕೇಳ್ತೇವೆ. ಅಂದರೆ ಋಷಿಮುನಿಗಳೆಲ್ಲ ಮನಸ್ಸನ್ನು ಗೆಲ್ಲಿಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ತಪಸ್ಸು ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ. ಉದಾಹರಣೆ ಕೊಡೋದಾದರೆ, ವಿಶ್ವಾಮಿತ್ರರೇ ಮೊದಲಾದ ಋಷಿಗಳೆಲ್ಲ ತಾವು ದೊಡ್ಡ ತಪಸ್ಸು ಮಾಡಿದ್ರು ಮನಸ್ಸನ್ನು ಗೆಲ್ಲಲಿಕ್ಕೆ, ಆದರೂ ಕಷ್ಟ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ತಪಸ್ಸು ಮಾಡುವಾಗ ಸ್ವೀಕಾರ ಮಾಡುವ ಆಹಾರ ಎಂತಹದ್ದು ಅಂತಂದರೆ ವಾತಾಂಬು ಪರ್ಣಾಶನಾಹ ಅಂತ. ಕೇವಲ ಋಷಿಗಳು ನೀರನ್ನು ಮಾತ್ರ ಕುಡಿದು ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಯತ್ನಪಟ್ಟರು, ಆದರೂ ಅವರಿಗೆ ಕಷ್ಟ ಆಯಿತು. ಇನ್ನು ಕೆಲವರು ಋಷಿಗಳು ವಾತ, ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿ ಕೇವಲ ಪ್ರಾಣಾಯಾಮ ಮಾಡೋದಷ್ಟೇ, ಅದೇ ಆಹಾರ, ಗಾಳಿಯೇ ಆಹಾರ. ಆ ಗಾಳಿಯನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಿ ತಪಸ್ಸು ಮಾಡಿದರೂ ಮನಸ್ಸನ್ನು ಗೆಲ್ಲೋದು ಕಷ್ಟ ಆಯಿತು. ವಾತ ಅಂಬು ಪರ್ಣಾಶನಾಹ. ಇನ್ನು ಕೆಲವು ಋಷಿಗಳು ತಾನಾಗಿ ಗಿಡದಿಂದ ಉದುರಿದ ಎಲೆಗಳನ್ನು ತಿಂದು, ಅದೇ ಆಹಾರ, 1-2 ಎಲೆಗಳನ್ನು ಸ್ವೀಕಾರ ಮಾಡಿಬಿಟ್ರೆ ಆವತ್ತು ಮುಗೀತು, ಆಹಾರ ಇನ್ನೇನೂ ಇಲ್ಲ, ತಪಸ್ಸು, ಹಗಲು ರಾತ್ರಿ ತಪಸ್ಸು ಮಾಡೋದು. ಯಾಕೆ? ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೋಸ್ಕರ. ಇಷ್ಟು ಕಷ್ಟಪಟ್ಟ ಋಷಿಮುನಿಗಳು ಮನಸ್ಸನ್ನು ಗೆಲ್ಲುವುದು ಕಷ್ಟ ಆಯಿತು. ಆದರೆ ಸಾಮಾನ್ಯವಾಗಿ ಕೆಲವರು ಹೇಳಿಬಿಡ್ತಾರೆ, ಮನಸ್ಸು ಗೆದ್ದರೆ ಪರವಾಗಿಲ್ಲ, ಮನಸ್ಸು ಚೆನ್ನಾಗಿದ್ದರೆ ಸಾಕು ಅಂತ ಬಾಯಲ್ಲಿ ಹೇಳ್ತಾರೆ. ನಾವು ಹೇಗೆ ಬೇಕಾದರೂ ಇರ್ಬೋದು, ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳೋದು ಬಹಳ ಸುಲಭ. ಆದರೆ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇವತ್ತು ಹೊರಗಿನ ಸೈಕಾಲಜಿ, ಮನಃಶಾಸ್ತ್ರ ಇದೆ, ಅದನ್ನು ನಾವು ಅಧ್ಯಯನ ಮಾಡ್ತೇವೆ. ಅದು ಕೇವಲ ಮನಸ್ಸು, ಜಡವಾದ ಮನಸ್ಸಿನ ಬಗ್ಗೆ ಮಾತ್ರ ಹೇಳುತ್ತೆ. ಆದರೆ ಮನಸ್ಸಿನ ಒಳಗೆ ಹೊಕ್ಕು ಏನಿದೆ ಅಂತ ಹೇಳಿದ ಮನಃಶಾಸ್ತ್ರ ಒಂದಿದ್ದರೆ ಅದು ಶ್ರೀಮದ್ ಆಚಾರ್ಯರು ಮಾತ್ರ. ಯಾಕೆಂದರೆ ಆ ಮನಸ್ಸು ಅನ್ನೋದು ಒಂದು ಜಡ ಅನ್ನೋ ಕಲ್ಪನೆ ತೋರಿಸಿಕೊಟ್ಟಿದ್ದೇ ಆಚಾರ್ಯರು. ಇವತ್ತು ಮನಸ್ಸು ಒಂದು ಯಾವುದೋ ಒಂದು ಜಡವಾದ ವಸ್ತುವಿನ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ನಮಗೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಆದರೆ ಆ ಮನಸ್ಸನ್ನು ನಿಯಂತ್ರಣೆ ಮಾಡುವ ಒಬ್ಬ ಚೇತನ ಇದ್ದಾನೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಏಕೈಕ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಹಾಗಾಗಿ ಅಂತಹ ಕೃಷ್ಣ ಎಲ್ಲರ ಮನಸ್ಸನ್ನು ಗೆದ್ದವನು ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ ವಾದಿರಾಜರು. ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ. ಯತಿಗಳೆಲ್ಲ, ಅಷ್ಟಮಠದ ಯತಿಗಳು ತಮ್ಮ ಬ್ರಹ್ಮಚರ್ಯದಿಂದ ಬಾಲ ಸನ್ಯಾಸವನ್ನು ಸ್ವೀಕರಿಸಿ ಎಲ್ಲವನ್ನೂ ತ್ಯಾಗ ಮಾಡಿ ಕೃಷ್ಣನನ್ನು ಹಗಲು ರಾತ್ರಿ ಆರಾಧನೆ ಮಾಡ್ತಾರೆ. ಯಾಕೆ ಅಂದರೆ ತಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳಿಕ್ಕೋಸ್ಕರ. ಆ ಕೃಷ್ಣ ಎಲ್ಲರ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳುವ ಹಾಗೆ ಭಗವಂತ ಮಾಡ್ತಾನೆ ಅಂತ ತಿಳಿದು ವಾದಿರಾಜರು ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಯಾಕೆಂದರೆ ಮನಸ್ಸಿನ ವ್ಯಾಪಾರವೇ ಭಕ್ತಿ. ನಾವು ದೇವರಿಗೆ ಏನು ಮಾಡಿದರೂ ಕೂಡ ಅದರ ಹಿನ್ನೆಲೆಯಲ್ಲಿ ದೇವರು ನೋಡೋದು ಭಕ್ತಿಯನ್ನು, ಶ್ರದ್ಧೆಯನ್ನು, ಮನಸ್ಸನ್ನು ಕಾಣ್ತಾನೆ ಪರಮಾತ್ಮ. ಆ ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ನಾವು ಮಾಡುವ ಪೂಜೆಯನ್ನು ಸ್ವೀಕರಿಸ್ತಾನೆ. ನಾವು ಮಾಡುವ ಪುಷ್ಪವನ್ನು ಅರ್ಚನೆ ಮಾಡಿದಾಗ ದೇವರು ಸ್ವೀಕಾರ ಮಾಡ್ತಾನೆ. ನಾವು ಮಾಡುವ ನೈವೇದ್ಯವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಮನಸ್ಸರಿ ಇಲ್ಲದೆ ಎಷ್ಟು ನಾವು ಪದಾರ್ಥವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ. ಹಾಗಾಗಿ ಮನಸ್ಸಿನ ಪಾತ್ರ ಸಾಧನೆಯ ಮಾರ್ಗದಲ್ಲಿ
ಹೋಗ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದು ದೊಡ್ಡದು ಅಂತ ತಿಳಿದು ಆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಹಾಗಾಗಿ ಆ ಮನಸ್ಸನ್ನು ಮೊದಲು ತಿಳ್ಕೊಳ್ಬೇಕು ನಾವು. ಏನು ಮನಸ್ಸು ಅಂದರೆ ಏನದು? ಅದೊಂದು ಇಂದ್ರಿಯ. 10 ಇಂದ್ರಿಯಗಳನ್ನು ನಿಯಮನೆ ಮಾಡುವ ಒಂದು ಮನಸ್ಸಿದೆ. 5 ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡ ಒಂದು ಮನಸ್ಸು. ಅದು ಗೆಲ್ಲೋದು ಬಹಳ ಕಷ್ಟ. ಕೃಷ್ಣ ಹೇಳ್ತಾನೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಈ ರಸನೇಂದ್ರಿಯ ನಾಲಿಗೆ, ಅದನ್ನು ಗೆಲ್ಲೋದೇ ಬಹಳ ಕಷ್ಟ ಇದೆ ಅಂತ ಕೃಷ್ಣ ಹೇಳುವ ಮಾತು. ಅಂದಮೇಲೆ ಇನ್ನು ಮನಸ್ಸನ್ನು ಗೆಲ್ಲೋದು ಎಲ್ಲಿಂದ ಬಂತು ನಮಗೆ? ಹಾಗಾಗಿ ದಾಸರು ಹೇಳಿದರು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನಾಲಿಗೆಯನ್ನು ಗೆಲ್ಲುವ ಸುಲಭವಾದ ಉಪಾಯ ಇದೆ ಅಂತ ದಾಸರು ತೋರಿಸಿಕೊಡ್ತಾರೆ. ನಿರಂತರ ಆ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ, ಕೃಷ್ಣ ಸ್ಮರಣೆ, ನಿರಂತರ ಅವನ ನಾಮಸ್ಮರಣೆಯನ್ನು ನಾಲಿಗೆಗೆ ನಾವು ಆಹಾರವನ್ನಾಗಿ ಕೊಟ್ಟಾಗ ಆ ನಾಲಿಗೆ ನಾವು ಹೇಳಿದ್ದು ಕೇಳ್ತದೆ. ಆ ನಾಲಿಗೆಯನ್ನು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಉಪಾಯಗಳನ್ನು ಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಸಾಹಿತ್ಯಗಳಲ್ಲಿ, ದಾಸರ ಸಾಹಿತ್ಯಗಳಲ್ಲಿ ನಾವು ಅದನ್ನು ಕಾಣ್ತೇವೆ. ಆ ದೃಷ್ಟಿಯಲ್ಲಿ ಮನೋಜಯ ಬಹಳ ಪ್ರಧಾನವಾದದ್ದು ಅನ್ನುವುದನ್ನು ತಿಳ್ಕೊಂಡು ನಾವು ಇದರಲ್ಲಿ ಪ್ರವೇಶ ಮಾಡಬೇಕು. ನಾರಾಯಣ ಪಂಡಿತರು ಶಿವನನ್ನು ಅದೇ ಸ್ತೋತ್ರ ಮಾಡ್ತಾರೆ. ನೋಡು, ನನ್ನ ಮನಸ್ಸು ನನ್ನ ವಶವಾಗುವ ಹಾಗೆ ನೀನು ಮಾಡು. ಯಾಕೆಂದರೆ ನಾನು ಹೇಳಿದ ಹಾಗೆ ಮನಸ್ಸು ಕೇಳ್ತಾ ಇಲ್ಲ. ಮನಸ್ಸು ಹೇಳಿದ ಹಾಗೆ ನಾನು ಕುಣಿತಾ ಇದ್ದೇನೆ. ನಾನು ಹೇಳಿದ ಹಾಗೆ ಮನಸ್ಸು ಕೇಳೋದೇ ಇಲ್ಲ. ಹಾಗಾಗಿ ಮನಸ್ಸು ನನ್ನ ವಶವಾಗುವ ಹಾಗೆ ನೀನು ಅನುಗ್ರಹಿಸುವಂಥ ಶಿವನನ್ನು ಕುರಿತು ನಾರಾಯಣ ಪಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾರೆ. ಯಾಕೆಂದರೆ ನೀನು ಮನೋಭಿಮಾನಿ ದೇವತೆ. ಎಲ್ಲರ ಮನಸ್ಸು ನಿನ್ನ ಕೈಯಲ್ಲಿದೆ. ಎಲ್ಲರ ಮನಸ್ಸನ್ನು ನಿಯಮನೆ ಮಾಡುವ ದೇವತೆ. ಎಲ್ಲರ ಮನಸ್ಸಿನ ಒಳಗೆ ನೀನು ಕುಳಿತು ಆ ಮನಸ್ಸನ್ನು ಸತ್ಕರ್ಮಗಳಲ್ಲಿ ಹೋಗುವ ಹಾಗೆ ಮಾಡುವ, ಪ್ರೇರಣೆ ಮಾಡುವ ದೇವತೆಯೇ ನೀನು, ಮನೋಭಿಮಾನಿ ದೇವತೆ ಅಂತ ಆ ರುದ್ರನನ್ನು ಪರಿಪರಿಯಾಗಿ ಶಿವನನ್ನು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ. ಪ್ರತಿನಿತ್ಯ ನಾವು ಅನುಸಂಧಾನಕ್ಕೆ ನಾವು ಅದನ್ನು ಇಟ್ಟುಕೊಳ್ಬೇಕು, ಅನುಸಂಧಾನ ಮಾಡಬೇಕು, ಮನಸ್ಸನ್ನು ನಾವು ಗೆಲ್ಲಬೇಕು, ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಭಗವಂತನ ಅನುಗ್ರಹವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆ ಪದ್ಯದಲ್ಲಿ ನಾವು ಕಾಣಬಹುದು. ಸ್ತೋತ್ರ ಮಾಡ್ತಾರೆ. ತುಂಬ ಸ್ತೋತ್ರಗಳಿದೆ. ಅದರಲ್ಲಿ ಒಂದು, ಮಹೇಶ ಮಹಿತೋಸಿತತ್ ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನವಮ ವಾಮ ದೇವಾಂಜಲಿ ನಮಸ್ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತ ಪ್ರಪಂಚಯ ಚ ಪಂಚವರನ್ ಮಮ ಮನಸ್ತಮಸ್ತಾಡಯ. ಬಹಳ ಸುಂದರವಾದ ಸ್ತೋತ್ರ, ಅದ್ಭುತವಾದ ಶಬ್ದಗಳನ್ನಿಟ್ಟು ಸ್ತೋತ್ರ ಮಾಡಿದ್ದಾರೆ. ಎಷ್ಟು ಈ ಸ್ತೋತ್ರಕ್ಕೆ ಶಿವ ಮೆಚ್ಚಿದ್ದಾನೆ ಅಂತಂದರೆ, ರಾಮೇಶ್ವರ ಕ್ಷೇತ್ರದಲ್ಲಿ ಗರ್ಭಗುಡಿಯ ಬಾಗಿಲು ಹಾಕಿದ ಮೇಲೆ ರಾತ್ರಿಯ ಕಾಲದಲ್ಲಿ ಆ ಶಿವನನ್ನು ನಾರಾಯಣ ಪಂಡಿತರು ಸ್ತೋತ್ರ ಮಾಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯವರು ನಾರಾಯಣ ಪಂಡಿತಾಚಾರ್ಯರು, ಆಚಾರ್ಯರ ಶಿಷ್ಯರ ಶಿಷ್ಯರು ಆ ರಾಮೇಶ್ವರ ಕ್ಷೇತ್ರದಲ್ಲಿ ಈ ಸ್ತುತಿ ಮಾಡಿದ್ದು. ರಾಮೇಶ್ವರದಲ್ಲಿರುವ ಆ ಶಿವನನ್ನು ಸ್ತೋತ್ರ ಮಾಡಿದ್ದು ನಾರಾಯಣ ಪಂಡಿತಾಚಾರ್ಯರು ಅಂತ ಐತಿಹ್ಯಗಳಲ್ಲಿ ನಾವು ಕಾಣುತ್ತೇವೆ. ಸ್ತೋತ್ರ ಮಾಡುವಾಗ ರುದ್ರದೇವರು ಎಷ್ಟು ಮೆಚ್ಚಿದ್ದಾರೆ ಅಂತಂದರೆ, ಗರ್ಭಗುಡಿಯ ಬಾಗಿಲು ಒಡೆದು ಆ ಭಕ್ತನಿಗೆ ದರ್ಶನ ಕೊಟ್ಟರಂತೆ. ಇವತ್ತು ಇತಿಹಾಸ, ಇವತ್ತು ಅಲ್ಲಿ ರಾಮೇಶ್ವರದಲ್ಲಿ ನಾವು ಅದನ್ನು, ಇತಿಹಾಸಗಳನ್ನು ಅಲ್ಲಿ ಹೇಳೋದನ್ನು ಕೇಳ್ಬೋದು. ಅಂತಹ ರುದ್ರನನ್ನು ಮೆಚ್ಚಿಸಿದ ದಿವ್ಯವಾದ ಸ್ತುತಿ ಅದು ಶಿವಸ್ತುತಿ ಅಂತ. ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದರೆ, ನಾರಾಯಣ ಪಂಡಿತರು ಶಿವನನ್ನು ಸ್ತೋತ್ರ ಮಾಡಿದ್ದು ಒಂದು ಕಡೆ ಆದರೆ, ಶಿವನಿಂದ ಮಾಡಲ್ಪಟ್ಟ ಸ್ತುತಿ ಇನ್ನೊಂದಿದೆ, ಅದು ಕೂಡ ಶಿವಸ್ತುತಿ. ಅದು ಯಾವುದು ಅಂದರೆ ಭಾಗವತ ಸ್ತುತಿ. ಶಿವ ಅಂದರೆ ಯಾರು? ಅದು ಶುಕ. ಶಿವನೇ ಶುಕನಾಗಿ ಬಂದು ಪರೀಕ್ಷಿತನಿಗೆ ಭಗವಂತನ ಸ್ತುತಿ, ಸ್ತೋತ್ರ ರೂಪವಾದ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಅದು ಭಾಗವತ ಸ್ತುತಿ. ಅದ್ಭುತವಾದ ಸ್ತೋತ್ರ ಭಾಗವತ. ಎರಡಕ್ಕೂ ಸಂಬಂಧ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ನೋಡಿ, ಭಾಗವತದಲ್ಲಿದ್ದ ಸ್ಕಂದಗಳು 12, ಶಿವನ ಸ್ತುತಿಯಲ್ಲಿದ್ದ ಶ್ಲೋಕಗಳು 12, ಸಂಖ್ಯೆ 12 ನೋಡ್ಬೋದು ನೀವು. ಅಂದರೆ ಎಷ್ಟು ಬಾಂಧವ್ಯ ಇದೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಶಿವನ ಸ್ತುತಿ ಒಂದಾದರೆ, ಶಿವನಿಂದ ಮಾಡಲ್ಪಟ್ಟ ಸ್ತುತಿ ಅದು ಎರಡರ ಬಗ್ಗೆಯೂ ನಾವು ವಿಚಾರ ಮಾಡಬೇಕು. ಆದ್ದರಿಂದ ಭಾಗವತಕ್ಕೂ ಶಿವಸ್ತುತಿಗೂ ತುಂಬ ಸಂಬಂಧ ಇದೆ. ಸಾಕ್ಷಾತ್ ವೇದವ್ಯಾಸ ದೇವರು ಭಾಗವತವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡ್ಬೋದಿತ್ತು, ಆದರೆ ಮಾಡಲಿಲ್ಲ. ಶಿವನ ಮೂಲಕ, ಶುಕನ ಮೂಲಕ ಭಾಗವತವನ್ನು ಉಪದೇಶಿಸಿ ಪರೀಕ್ಷಿತನಿಗೆ ಸದ್ಗತಿ ಆಗುವ ಹಾಗೆ ಭಗವಂತ ಮಾಡಿದ್ದಾನೆ. ಅಂದರೆ ರುದ್ರದೇವರನ್ನು ಕಳಿಸಿಕೊಡ್ತಾನೆ ಪರಮಾತ್ಮ. ಒಬ್ಬ ಸಾಧಕನಾದ ಜೀವ
ತನ್ನ ಸಾಧನೆಯ ಗುರಿಯನ್ನು ಮುಟ್ಟಬೇಕಾದರೆ ರುದ್ರನ ಅನುಗ್ರಹ, ಮನೋಭಿಮಾನಿ ದೇವತೆಯ ಅನುಗ್ರಹವಾಗದೆ ಸಾಧನೆಯ ಗುರಿಯನ್ನು ಮುಟ್ಟಲಿಕ್ಕಾಗೋದಿಲ್ಲ ಅನ್ನೋದನ್ನು ಭಗವಂತ ತೋರಿಸ್ಲಿಕ್ಕೋಸ್ಕರವೇ ಜಗತ್ತಿಗೆ ತಾನು ಭಾಗವತವನ್ನು ನೇರವಾಗಿ ಪರೀಕ್ಷಿತನಿಗೆ ಉಪದೇಶ ಮಾಡದೆ ಶುಕನ ಮೂಲಕ, ರುದ್ರನ ಮೂಲಕ ಭಾಗವತವನ್ನು ಉಪದೇಶಿಸಿ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಮೂಲ ಸೇರುವ ಹಾಗೆ ಪರೀಕ್ಷಿತನಿಗೆ ಮಾಡಬೇಕಾದರೆ ರುದ್ರನ ಪಾತ್ರ ಅದು ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಹಾಗಾಗಿ ರುದ್ರದೇವರು ನೋಡಿ, ಮನೋಭಿಮಾನಿ ದೇವತೆಯೇ ಭಾಗವತವನ್ನು ಹೇಳಿದ್ದು ಸ್ವಾರಸ್ಯ. ಗಂಗಾಧರ ಭಾಗವತವನ್ನು ಗಾಂಗೇಯನಿಗೆ, ಅಂದರೆ ಗಂಗೆಯ ವಂಶದಲ್ಲಿ ಬಂದ ಪರೀಕ್ಷಿತನಿಗೆ ಹೇಳಿದ್ದು ಗಂಗಾಧರ. ಭಗವಂತನ ಪಾದೋದಕವನ್ನು ಶಿರಸ್ಸಿನಲ್ಲಿ ತಾನು ಧಾರಣೆ ಮಾಡಿಕೊಂಡು ಪವಿತ್ರನಾಗಿ ಭಾಗವತವನ್ನು ರುದ್ರದೇವರು ಗಾಂಗೇಯನಿಗೆ, ಗಂಗೆಯ ವಂಶದಲ್ಲಿ ಬಂದ ವ್ಯಕ್ತಿಗೆ ಗಂಗೆಯ ತೀರದಲ್ಲೇ ಗಂಗಾ ಜನಕನಾದ ಭಗವಂತನ ಬಗ್ಗೆ ಭಾಗವತದಲ್ಲಿ ವಿವರಣೆ ಕೊಟ್ಟರು ಗಂಗಾಧರ ಮಹಾನುಭಾವರು ರುದ್ರದೇವರು. ಆದಮೇಲೆ ಅದಕ್ಕೆ ದಾಸರು ಹೇಳಿದರು, ಪರಮ ವೈಷ್ಣವನು ನೀನೇ ಅಂತ. ಭಾಗವತವನ್ನು ಉಪದೇಶಿತ ಮಾಡಿದ ದೇವತೆ ನೀನು ಅಂದರೆ ನೀನು ಪರಮ ವೈಷ್ಣವನಾಗಬೇಕಲ್ಲ. ಅಂದಮೇಲೆ ಶೈವರು ಮಾತ್ರ ನಿನ್ನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಎಂತಹ ಮೂರ್ಖತನಾದು. ವೈಷ್ಣವರು ನಿನ್ನನ್ನು ಆರಾಧಿಸಬೇಕು, ವಿಷ್ಣುವಿಗೆ ಸಂಬಂಧಪಟ್ಟವ, ವಿಷ್ಣುವಿನ ಭಕ್ತ ನೀನು ಅನ್ನೋದನ್ನು ಬಹಳ ಚೆನ್ನಾಗಿ ಗಂಗಾಧರ ಅನ್ನುವ ಮಾತಿನ ಮೂಲಕ ತೋರಿಸಿಕೊಡ್ತಾರೆ. ನೋಡಿ, ಭಾಗವತಕ್ಕೂ ಶಿವಸ್ತುತಿಗೂ ಎಷ್ಟು ಸಂಬಂಧ ಇದೆ ಅಂದರೆ ಇನ್ನೊಂದು ಶಬ್ದ ಬಳಸಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಶಿವನನ್ನು ಸ್ತೋತ್ರ ಮಾಡುವಾಗ ಮಂಗಳಾಚರಣೆಯಲ್ಲಿ ಭುಜಗಭೂಷಣಂ ಭೂತಿಮತು ಕದಾನುಶಿತಿ ಕಂಠತೆ ವಪುರ ವೀಕ್ಷತೆ ವೀಕ್ಷಣಂ ಅಂತ ಸ್ತೋತ್ರ ಮಾಡ್ತಾರೆ. ಭುಜಗಭೂಷಣಂ ಅಂತ ಹೇಳ್ತಾರೆ. ರುದ್ರದೇವರು ಆಭರಣಗಳನ್ನು ತೊಟ್ಟಿದ್ದಾರಂತೆ. ಆ ಆಭರಣ ಎಂತಹದ್ದು? ಅವರು ತೊಟ್ಟ ಆಭರಣ ಯಾವುದು ಅಂತಂದರೆ ಜಗತ್ತಿನಲ್ಲಿ ಯಾರೂ ಅಂತಹ ಆಭರಣವನ್ನು ತೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸುವರ್ಣದ ಅಂಗಡಿಯಲ್ಲೂ ಬಂಗಾರದ ಅಂಗಡಿಯಲ್ಲೂ ನಿಮಗೆ ಆಭರಣ ಸಿಗೋದಿಲ್ಲ. ಅದು ಯಾವುದದು? ಭೂಷಣಂ, ಒಳ್ಳೆ ಆಭರಣ ಅಂತ ಹೇಳ್ತಾರೆ. ಅಲಂಕೃತವಾದ ಆಭರಣವನ್ನು ರುದ್ರದೇವರು ತೊಟ್ಟಿದ್ದಾರೆ ಶರೀರದಲ್ಲಿ, ಬಾಹುಗಳಲ್ಲಿ. ನಾಗಭೂಷಣನಾಗಿದ್ದಾನೆ. ಅದು ಯಾವುದು ಅಂತಂದರೆ ಎಲ್ಲರೂ ಹೆದರೋದು ಸರ್ಪಕ್ಕೆ. ಆ ಸರ್ಪಗಳನ್ನೇ ಭೂಷಣವನ್ನಾಗಿ ಅಲಂಕಾರವನ್ನಾಗಿ ಮಾಡಿಕೊಂಡು ಆಭರಣಗಳನ್ನು, ಸರ್ಪವನ್ನೇ ಆಭರಣವನ್ನಾಗಿ ತೊಟ್ಟ ವ್ಯಕ್ತಿ ನೀನು ಅಂತ ರುದ್ರದೇವರನ್ನು ನಾರಾಯಣ ಪಂಡಿತರು ಸ್ತೋತ್ರ ಮಾಡ್ತಾರೆ. ಇದೇನಿದೆ ಆಶ್ಚರ್ಯ ನೋಡಿ. ತಮಾಷೆ ಅಂದರೆ ಇವತ್ತು ನಮಗೆ ಯಾವುದು ಇಷ್ಟವೋ ಅದನ್ನು ಮೈ ಮೇಲೆ ಹಾಕ್ಕೊಳ್ಳೋ ಕ್ರಮ ಇದೆ. ನಮಗೆಲ್ಲ ಏನಿಷ್ಟ? ಬಂಗಾರ ಭಾರಿ ಇಷ್ಟ ನಮಗೆ. ಆದ್ದರಿಂದ ಹೆಣ್ಣುಮಕ್ಕಳೆಲ್ಲ ಬಂಗಾರವನ್ನು ಮೈ ಮೇಲೆಲ್ಲ ಸರ ಮಾಡಿ ಆಭರಣವನ್ನು ಮಾಡಿ ಹಾಕ್ಕೊಳ್ತಾರೆ. ಆದರೆ ಯಾಕೆ ಅಂದರೆ ಅವ್ರಿಗೆ ಯಾವುದು ಇಷ್ಟವೋ ಅದನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಕ್ರಮ ಲೋಕದಲ್ಲಿ. ರುದ್ರದೇವರಿಗೆ ಯಾವುದು ಇಷ್ಟ ಅಂದರೆ ಸರ್ಪಗಳೇ ಇಷ್ಟ ಅಂತ ಅವರಿಗೆ. ಆದ್ದರಿಂದ ಮೈ ಮೇಲೆಲ್ಲ ಆಭರಣವನ್ನಾಗಿ ಸರ್ಪಗಳನ್ನೇ ತೊಟ್ಟಿದ್ದಾರೆ ಅಂತ ಹೀಗೆ ಸ್ತೋತ್ರ ಮಾಡ್ತಾರೆ.